ತೆಗೆದು ನೋಡಿದ್ರೆ ಆ ವಿಚಾರದಲ್ಲಿ ಈ ಜಿಲ್ಲೆಯ ಪೊಲೀಸರ ನಿಷ್ಕ್ರಿಯತೆಯನ್ನ ತೆಗೆದು ನೋಡಿದ್ರೆ, ಜಿಲ್ಲಾಡಳಿತದ ವೈಫಲ್ಯವನ್ನ ತೆಗೆದು ನೋಡಿದ್ರೆ, ಈ ರಾಜ್ಯವನ್ನ ಆಳುವಂತಹ ಸರ್ಕಾರದ ಮೌನವಾಗಿರತಕ್ಕಂತಹ ಒಂದು ನಿದ್ದೆಯನ್ನ ತೆಗೆದು ನೋಡಿದ್ರೆ, ಬಹುಶಃ ಈ ಜಿಲ್ಲೆ ಇದೀಗ ಸಂಘ ಪರಿವಾರದ ಹಿಡಿತದಲ್ಲಿ ಇದೆಯೋ ಅನ್ನುವಂತಹ ಒಂದು ಸಂಶಯಗಳು ನಮಗೆ ಇವತ್ತು ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ, ಬಹುಶಃ ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ನಮ್ಮ ದೇಶದ ಬಹಳಷ್ಟು ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಪ್ರತ್ಯೇಕವಾಗಿ ಇಂಗ್ಲಿಷ್ ಚಾನೆಲ್ಗಳಲ್ಲಿ ಅದರ ಬಗ್ಗೆ ಬಹಳ ವ್ಯಾಪಕವಾದಂತಹ ಚರ್ಚೆಗಳು ನಿನ್ನೆಯ ದಿನ ನಾವು ನೋಡಿದೆವು. ಬಹುಶಃ ಇಲ್ಲಿನ ಮಾಧ್ಯಮಗಳಿಗೆ ಅದು ಯಾಕೆ ಅಷ್ಟು ದೊಡ್ಡದಾಗಿ ಕಾಣಲಿಲ್ಲ ಅಂತ ಹೇಳುವಂತದ್ದು ಕೂಡ ಒಂದು ರೀತಿ ನಮಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ದೇಶದ ಮಾಧ್ಯಮಗಳಲ್ಲಿ ಅಷ್ಟು ದೊಡ್ಡ ಚರ್ಚೆಯಾದಂಥ ಅಥವಾ ಅತ್ಯಂತ ಕೀಳಾದಂತಹ ಒಂದು ಘಟನೆಗಳೇನಿದೆಯೋ ಆ ಘಟನೆಗಳನ್ನ ಕಾಣುವಾಗ ಮಾಧ್ಯಮದವರಲ್ಲಿ ನನಗೆ ಒಂದು ಮಾತು ಹೇಳಲಿಕ್ಕಿದೆ. ನೀವು ಎಲ್ಲಿಯಾದ್ರೂ ಏನಾದ್ರೂ ನಡೆದ್ರೆ ತಕ್ಷಣ ನಿಮ್ಮ ಪತ್ರಿಕೆಯಲ್ಲಿ ಅದು ತಾಲಿಬಾನ್ ಮಾಡೆಲ್ ಅಂತ ಹೇಳಿ ನೀವು ಬರೀತಾ ಇದ್ರಿ. ಬಹುಶಃ ಇನ್ನು ಮುಂದೆ ತಾಲಿಬಾನ್ ಅವರು ಏನಾದ್ರೂ ಮಾಡಿದ್ರೆ ಅದು ಇಲ್ಲಿನ ಸಂಘ ಪರಿವಾರದ ಮಾಡೆಲ್ ಅಂತೇಳಿ ನೀವು ಬರಿಬೇಕಾದಿತ್ತು. ಆ ರೀತಿಯ ಕೆಟ್ಟ ಕೃತ್ಯಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ಅರೆಬೆತ್ತಲಾಗಿಸಿ ಅತ್ಯಂತ ಕ್ರೂರವಾಗಿ ಅಮಾನವೀಯಾಗಿ ಇವರು ಒಂದು ಕೃತ್ಯವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ, ಇವರು ಪ್ರತಿಪಾದಿಸುವಂತಹ ಧರ್ಮ ಯಾವುದು ಅಂತ ಹೇಳುವಂಥದ್ದು ನಮಗೆ ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ, ನಾವು ಕೂಡ ನಮ್ಮ ಕಾಲೇಜು ಜೀವನದಲ್ಲಿ ನಮಗೆ ಬಹಳಷ್ಟು ಹಿಂದೂ ಮಿತ್ರರಿದ್ರು, ನಮಗೆ ಈಗಲೂ ಕೂಡ ಬಹಳಷ್ಟು ಮಿತ್ರರಿದ್ದಾರೆ. ಆದ್ರೆ ಅವರಲ್ಲಿ ನಾವು ಕಂಡುಕೊಂಡಂತಹ ಧರ್ಮ ಏನಿದೆ ಅಥವಾ ಅವರಲ್ಲಿ ನಾವು ನೋಡಿದಂತಹ ಹಿಂದೂ ಧರ್ಮ ಏನಿದೆ, ಆ ಹಿಂದೂ ಧರ್ಮಕ್ಕೂ ನೀವು ಪ್ರತಿಪಾದಿಸುವಂತಹ ಹಿಂದುತ್ವಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಾಸ್ತವದಲ್ಲಿ ಶ್ರೀರಾಮನ ಹೆಸರನ್ನ ಹೇಳಿ ರಾವಣನ ರಾಜಕೀಯವನ್ನ ಇಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಇಲ್ಲಿ ನಡೆಸ್ತಾ ಇದೆ ಅನ್ನುವಂಥ ಒಂದು ವಾಸ್ತವವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಬಹುಶಃ ಸಂಘ ಪರಿವಾರದವರು ಭಾವಿಸಿರಬಹುದು, ಈ ಜಿಲ್ಲೆಯ ಮುಸಲ್ಮಾನರನ್ನ ಏನು ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಭಾವಿಸಿರಬಹುದು. ಆದ್ರೆ ಖಂಡಿತವಾಗಿಯೂ ಕೂಡ ಈ ವೇದಿಕೆಯಲ್ಲಿ ನಾವು ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಈ ದೇಶದ ಸಂವಿಧಾನದ ಮೇಲೆ ಅತ್ಯಂತ ಅಪಾರವಾದಂತಹ ಗೌರವವನ್ನ ಇಟ್ಟುಕೊಂಡಂತಹ ಒಂದು ಸಮುದಾಯವಾಗಿದೆ ಈ ದೇಶದ ಮುಸ್ಲಿಂ ಸಮುದಾಯ. ಆದ್ದರಿಂದ ನಿಮಗೆ ಯಾವ ರೀತಿ ಉತ್ತರಿಸಬೇಕು ಅಂತ ಹೇಳುವಂತ ಸರಿಯಾದಂತಹ ಪ್ರಜ್ಞೆ ಅದು ನಮಗೆ ಇದೆ ಅಂತ ಹೇಳುವುದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ರೆ ಈ ದೇಶದ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ, ಈ ದೇಶದ ಕಾನೂನಿನ ಮೇಲೆ ನಮಗೆ ಅಪಾರವಾದಂತಹ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ನಾವು ಕಾನೂನು ಹೋರಾಟವನ್ನ ಮಾಡ್ತೇವೆ. ಖಂಡಿತವಾಗಿಯೂ ಕೂಡ ಸಂವಿಧಾನಾತ್ಮಕವಾಗಿ ಕಾನೂನಿನ ಒಳಗಡೆ, ಚೌಕಟ್ಟಿನ ಒಳಗಡೆ ನಿಂತುಕೊಂಡು ಬಜರಂಗ ದಳದ ಪುಂಡಾಟಿಕೆಯನ್ನ ನಿಯಂತ್ರಿಸಲಿಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಸಾಧ್ಯವಿದೆ ಅಂತ ಹೇಳುವಂತದನ್ನ ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆತ್ಮೀಯ ಸಹೋದರರೇ, ನಾವಿಲ್ಲಿ ಗಮನಿಸಬೇಕಾದಂಥದ್ದು ಸಂಘ ಪರಿವಾರ ಪ್ರತಿಪಾದಿಸುವಂತಹ ಹಿಂದುತ್ವ ಯಾವುದು ಅನ್ನುವಂಥದ್ದನ್ನ ನನ್ನ ಆತ್ಮೀಯ ಹಿಂದೂ ಸಹೋದರರು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇದೆ. ಇವರು ಗೋವಿನ ಬಗ್ಗೆ ಮಾತನಾಡ್ತಾರೆ, ಗೋವನ್ನು ಮಾತೆ ಅಂತ ಹೇಳ್ತಾರೆ. ಎಲ್ಲಿಯಾದ್ರೂ ಮುಸಲ್ಮಾನರು ದನವನ್ನ ತೆಕೊಂಡು ಹೋಗುವುದಾದ್ರೆ ಅದನ್ನ ಹಿಡ್ಕೊಂಡು ಇವರು ಥಳಿಸ್ತಾರೆ. ಅದೇ ರೀತಿಯಲ್ಲಿ ಎಲ್ಲಿಯಾದ್ರೂ ಮುಸಲ್ಮಾನರ ಮನೆಯಲ್ಲಿ ದನಗಳನ್ನ ಕಟ್ಟಿ ಹಾಕಿದ್ರೆ ಅಲ್ಲಿಗೆ ಹೋಗಿ ಇವರು ದಾಳಿಯನ್ನ ಮಾಡ್ತಾರೆ. ವಾಸ್ತವದಲ್ಲಿ ಇಲ್ಲಿ ನಾವು ಗಮನಿಸಬೇಕಾದ್ದು ಸಂಘ ಪರಿವಾರಕ್ಕೆ ಇರುವಂತದ್ದು ಇಲ್ಲಿ ಗೋವಿನ ಹೆಸರಿನಲ್ಲಿ ರಾಜಕೀಯ ಮಾತ್ರವಾಗಿದೆ ಅನ್ನುವಂಥ ಒಂದು ಸತ್ಯವನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ. ಇವರು ಹೇಳ್ತಾರೆ ಗೋವನ್ನ ನಿಷೇಧ ಮಾಡಬೇಕು, ಗೋಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತೇಳಿ. ನಾನು ಕೇಳ್ತಾ ಇದ್ದೇನೆ, ನಾವು ಗೋಹತ್ಯೆಯನ್ನ ನಿಷೇಧ ಮಾಡಿದ್ರೆ ಬಜರಂಗ ದಳದವರಿಗೆ ಮುಂಚೆ ಯಾವ ಕೆಲಸ ಇದೆ ಅಂತ ಹೇಳುವುದನ್ನು ಅವರು ಹೇಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗ ಈ ಬಜರಂಗ ದಳದ ಪುಂಡರಿಗೆ, ಅದೇ ರೀತಿಯಲ್ಲಿ ಶ್ರೀರಾಮ ಸೇನೆಯವರಿಗಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ ಗೋವನ್ನು ಎಲ್ಲಿ ಹೋಗ್ತದೆ ಅಂತೇಳಿ ಕಾದು ಕುಳಿತುಕೊಂಡು ಅದರ ಮೇಲೆ ದಾಳಿ ಮಾಡಿ ಆ ಗೋವನ್ನ ಅಕ್ರಮವಾಗಿ ಮಾರಾಟ ಮಾಡಿ ಆ ಗೋವನ್ನ ಸಾಗಾಟ ಮಾಡುವವರಿಂದ ಮೊಬೈಲ್ ಮತ್ತು ಹಣವನ್ನ ದೋಚಿ ಆ ಹಣದಿಂದ ಇವರು ಜೀವನವನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಗೋ ಸಾಗಾಟವನ್ನ ಮುಸಲ್ಮಾನರು ನಿಲ್ಲಿಸಿದ್ರೆ ಬಜರಂಗ ದಳದ ಸಾವಿರಾರು ಕಾರ್ಯಕರ್ತರು ಕೆಲಸ ಇಲ್ಲದೆ ಬೀದಿ ಪಾಲಾಗ್ತಾರೆ ಅನ್ನುವಂಥದ್ದು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆಂತೇಳಿದ್ರೆ ಅವರ ಕೆಲಸ ಯಾಕೆ ಈ ಗೋವಿನ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಮಾತೆಯಾಗಿರುವ ಕಾರಣಕ್ಕಾಗಿ ಅಲ್ಲ, ಬದಲಿಗೆ ಆ ಗೋವಿನ ಹೆಸರಿನಲ್ಲಿ ಸಾವಿರಾರು ರೂಪಾಯಿಗಳನ್ನ ಇವರು ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ
ಪಕ್ಕದ ಕೇರಳದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಒಂದು ದೇವಸ್ಥಾನದ ಒಳಗಡೆ ಒಂದು ದನದ ತಲೆ ಸಿಗ್ತದೆ. ಸಿಕ್ಕಿದ ತಕ್ಷಣ ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ತಿನವರು ಒಟ್ಟು ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ದಿನ ಮುಂಚೆ ಅದು ಮುಸಲ್ಮಾನ ಹಟ್ಟಿಯಲ್ಲಿ ಕಟ್ಟಲಾಗಿತ್ತು. ಆ ದನದ ಅದೇ ತಲೆ ಇವತ್ತು ದೇವಸ್ಥಾನದಲ್ಲಿದೆ. ಆದ್ದರಿಂದ ಮುಸಲ್ಮಾನರು ಇಲ್ಲಿ ಕೌಮುಗಲಭೆ ಮಾಡ್ಲಿಕ್ಕಾಗಿ ಈ ದನದ ರುಂಡವನ್ನ ದೇವಸ್ಥಾನಕ್ಕೆ ಹಾಕಿದ್ದಾರೆ ಅಂತೇಳಿ. ಪಾಪ ಪೊಲೀಸರು, ಕೇರಳದ ಪೊಲೀಸರು ಕರ್ನಾಟಕದ ಪೊಲೀಸರಿಗಿಂತ ಸ್ವಲ್ಪ ಸ್ಪೀಡ್ ಆಗಿದ್ದು. ಕೂಡಲೇ ಹೋಗಿ ತನಿಖೆಯನ್ನ ಮಾಡಿದಂತಹ ಸಂದರ್ಭಗಳಲ್ಲಿ ಗೊತ್ತಾಯ್ತೇನು ಅಂತ ಹೇಳಿದ್ರೆ, ಒಂದು ದಿನ ಮುಂಚೆ ಮುಸಲ್ಮಾನರ ಹಟ್ಟಿಯಲ್ಲಿ ಕಟ್ಟಿದ್ದಂತಹ ದನವನ್ನ ಕದ್ದುಕೊಂಡು ಹೋಗಿ ಇದೇ ಸಂಘ ಪರಿವಾರದ ಕಾರ್ಯಕರ್ತರು ಅದನ್ನ ಚೂರಿ ಹಾಕಿ ಮಾಂಸವನ್ನ ತಿಂದು ತೇಗಿ ಆ ತಲೆಯನ್ನ ಹೋಗಿ ತಕೊಂಡು ಹೋಗಿ ದೇವಸ್ಥಾನದ ಒಳಗಡೆ ಹಾಕಿದ್ದಾರೆ. ಇವರು ಹೇಳ್ತಾ ಇರೋದು ಗೋವು ನಮ್ಮ ಮಾತೆ ಅಂತೇಳಿ. ಇವರು ಹೇಳ್ತಾ ಇದ್ದಾರೆ ಗೋವಿನ ರಕ್ಷಣೆ ಅದು ನಮ್ಮ ಧರ್ಮದ ರಕ್ಷಣೆ ಅಂತೇಳಿ. ಯಾಕೆ ನಿಮಗೆ ಆ ಸಂದರ್ಭಗಳಲ್ಲಿ ಗೋವು ನಿಮಗೆ ಮಾತೆ ಆಗಿರ್ಲಿಲ್ವ ಅಂತ ಹೇಳುವಂತದ್ದನ್ನ ನಾವಿಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದೇವಸ್ಥಾನದ ಬಗ್ಗೆ ಇವರಿಗಿರುವಂತಹ ಗೌರವ ಎಷ್ಟಿದೆ ಅಂತ ಹೇಳುವಂತದ್ದನ್ನ ನಮ್ಗೆ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರಬಹುದು, ಹೈದರಾಬಾದಿನ ಹನುಮಾನ್ ಟೆಂಪಲ್ ಇದೆ. ಹನುಮಾನ್ ಟೆಂಪಲ್ ಅಂತ ಹೇಳುವಂತಹ ಹೊಸ ಒಂದು ದೇವಸ್ಥಾನ ಕಟ್ಟುತ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಆ ದೇವಸ್ಥಾನದ ಒಳಗಡೆ ದನದ ಚರ್ಮಗಳನ್ನ, ದನದ ಎಲುಬುಗಳನ್ನ ಹಾಕಿ ಹೈದರಾಬಾದಿನಲ್ಲಿ ದೊಡ್ಡ ಒಂದು ಕೋಮುಗಲಭೆ ನಡೆಯಿತು. ಕೋಮುಗಲಭೆಗಳ ನಂತರ ಪೊಲೀಸ್ ಇಲಾಖೆ ಸಮರ್ಪಕವಾದಂತಹ ತನಿಖೆಯನ್ನ ನಡೆಸಿದಾಗ ಅಲ್ಲಿ ಬಂಧಿಸಲ್ಪಟ್ಟದ್ದು ಇದೇ ಸಂಘ ಪರಿವಾರದ ಕಾರ್ಯಕರ್ತರು ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ನನ್ನ ಆತ್ಮೀಯ ಹಿಂದೂ ಬಾಂಧವರೇ, ನೀವಿಲ್ಲಿ ತಿಳ್ಕೊಳ್ಬೇಕಾಗಿದೆ, ಬಿಜೆಪಿ ಮತ್ತು ಸಂಘ ಪರಿವಾರ ಪ್ರತಿಪಾದಿಸುವಂತಹ ಹಿಂದುತ್ವ ಏನಿದೆ ಅದು ಖಂಡಿತವಾಗಿಯೂ ಹಿಂದೂ ಧರ್ಮ ಅಲ್ಲ. ಬದಲಿಗೆ ಅದು RSS ನ ಹಿಂದುತ್ವವಾಗಿದೆ, ಅದು ಗೋಲ್ವಾಲ್ಕರ್ನ ಹಿಂದುತ್ವವಾಗಿದೆ, ಅದು ರಾಜಕೀಯ ಪ್ರೇರಿತ ಹಿಂದುತ್ವವಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸುವಂತಹ ಅಗತ್ಯತೆ ಇದೆ. ಆತ್ಮೀಯ ಬಂಧುಗಳೇ, ಅದೇ ರೀತಿಯಲ್ಲಿ ಮುಜಫರ್ನಗರದ ಒಂದು ದೇವಸ್ಥಾನದ ಮೇಲೆ ಇದೇ ರೀತಿ ದನದ ಮಾಂಸಗಳನ್ನ ಎಸೆದು ಆ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ಗಲಭೆಗಳು ಸೃಷ್ಟಿಯಾಯಿತು. ಮಸೀದಿಗಳ ಮೇಲೆ ದಾಳಿಯಾಯಿತು. ಅಮಾಯಕ ಮುಸಲ್ಮಾನರ ಬಂಧನಗಳು ನಡೆಯಿತು. ನಡೆದ ನಂತರ ಪೊಲೀಸ್ ಇಲಾಖೆ ತನಿಖೆಗೆ ಒಳಪಡಿಸಿದಂತಹ ಸಂದರ್ಭಗಳಲ್ಲಿ ಇದೇ ಸಂಘ ಪರಿವಾರದ ಕಾರ್ಯಕರ್ತ ದೇಶರಾಜ್ ಸಿಂಗ್ ಅಂತ ಹೇಳುವಂತವನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಅವನು ಬಾಯಿ ಬಿಟ್ಟಂತಹ ವಾಸ್ತವ ಏನು ಅಂತ ಹೇಳಿದ್ರೆ, ನಾನು ವಾಸ್ತವದಲ್ಲಿ ಮಂದಿರದ ಒಳಗೆ, ದೇವಸ್ಥಾನದ ಒಳಗಡೆ ದನದ ಮಾಂಸವನ್ನು ಬಿಸಾಡಿದವನು ನಾನು ಅಂತೇಳಿ ಅವನು ಒಪ್ಪಿಕೊಳ್ತಾನೆ. ನಮಗೆ ಅರ್ಥ ಆಗ್ತಾ ಇಲ್ಲ, ಸಂಘ ಪರಿವಾರದ ಈ ಗೋಮಾತೆಯ ಹೆಸರಿನಲ್ಲಿ ಮಾಡುವಂತಹ ನಿಮ್ಮ ಅಧಾರ್ಮಿಕವಾದಂತಹ ರಾವಣ ಸಂಸ್ಕೃತಿ ಏನಿದೆ ಇದನ್ನ ಕೊನೆಗಾಣಿಸಲಿಕ್ಕೆ ಇಲ್ಲಿನ ಹಿಂದೂಗಳು ಮತ್ತು ಮುಸಲ್ಮಾನರಿಗೂ ಒಗ್ಗಟ್ಟಾಗಬೇಕಾದಂತಹ ಅಗತ್ಯತೆ ಖಂಡಿತವಾಗಿಯೂ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಇವರು ಪ್ರತಿಪಾದಿಸುವಂತಹ ಹಿಂದುತ್ವ ಅದು ಹಿಂದೂ ಧರ್ಮ ಅಲ್ಲ, ಬದಲಿಗೆ ಅದು ರಾಜಕೀಯವಾಗಿದೆ. ಆತ್ಮೀಯ ಸಹೋದರರೇ, ಅದೇ ರೀತಿಯಲ್ಲಿ ಕೇರಳದ ತಿರೂರಿನಲ್ಲಿ ದೀಪಾವಳಿಯ ಗಣೇಶೋತ್ಸವದ ಮೆರವಣಿಗೆ ಸಂದರ್ಭಗಳಲ್ಲಿ ಪಕ್ಕದ ಬಿಜೆಪಿ ಕಾರ್ಯಕರ್ತನ, ಬಜರಂಗ ದಳದ ಕಾರ್ಯಕರ್ತನ ಮನೆಯಲ್ಲಿ ಬಾಂಬ್ ಸ್ಫೋಟ ಆಯಿತು. ಸ್ಫೋಟಗೊಂಡಂತಹ ಸಂದರ್ಭಗಳಲ್ಲಿ ಪೊಲೀಸರು ಹೋಗಿ ಆ ಮನೆಯನ್ನ ನೋಡಿದಂತಹ ಸಂದರ್ಭಗಳಲ್ಲಿ ಅಲ್ಲಿ ಕೆಲವು ಯುವಕರನ್ನ ಬಂಧಿಸಲಾಯಿತು. ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತ, ಸಂಘ ಪರಿವಾರದ ಸಕ್ರಿಯ ಕಾರ್ಯಕರ್ತರಾಗಿದ್ದಂತಹ ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭಗಳಲ್ಲಿ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಬಾಂಬ್ಗಳನ್ನ ನಾವು ತಯಾರಿ ಮಾಡಿರುವಂತದ್ದು ಈ ಮೆರವಣಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ಮೆರವಣಿಗೆಯ ಮೇಲೆ ಬಾಂಬ್ ಹಾಕಿ ಕೋಮುಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿ ನಾವು ಬಾಂಬ್ ಅನ್ನ ತಯಾರಿ ಮಾಡಿದ್ದೇವೆ ಅಂತೇಳಿ ಇದೇ ಸಂಘ ಪರಿವಾರದ ಕಾರ್ಯಕರ್ತರು ಹೇಳಿದ್ರು. ನಾವಿಲ್ಲಿ ಗಮನಿಸಬೇಕು, ಅವರು ಬಾಂಬ್ ಹಾಕಿರುವಂತದ್ದು ಮುಸಲ್ಮಾನರ ಮಸೀದಿಗೆಲ್ಲ ಬದಲಿಗೆ ಅವರದೇ ಸಮುದಾಯದ ಬಡ ಹಿಂದೂ ಧರ್ಮೀಯರು ಬಹಳ ಶ್ರದ್ಧೆಯಿಂದ ಆಚರಿಸುವಂತಹ ಒಂದು ಹಬ್ಬಕ್ಕೆ, ಆ ಹಬ್ಬದ ಮೆರವಣಿಗೆಯ ಮೇಲೆ ತನ್ನದೇ ಸಮುದಾಯದ ಮೇಲೆ ಬಾಂಬ್ ಹಾಕ್ಲಿಕ್ಕೆ ಬೇಕಾಗಿ ಬಾಂಬ್ ತಯಾರಿ ಮಾಡುವಾಗ ಇದೇ ಸಂಘ ಪರಿವಾರದ ಕಾರ್ಯಕರ್ತರು ಅಲ್ಲಿ ಸಿಕ್ಕಿ ಹಾಕೊಳ್ತಾರೆ. ನಾವಿಲ್ಲಿ ಗಮನಿಸಬೇಕಾದ್ದು, ಬಹಳ ಸಂಶಯ ನಮಗೆ ಮೂಡ್ತಾ ಇದೆ. ಈ ದೇಶದ ಬಹಳಷ್ಟು ಕಡೆಗಳಲ್ಲಿ ನಡೆದಂತಹ ಬಾಂಬ್ ಸ್ಫೋಟಗಳಲ್ಲೂ ಕೂಡ ಈ ಸಂಘ ಪರಿವಾರದ ಕೈವಾಡ ಇದೆ ಅನ್ನುವಂಥದ್ದು ನಮಗೆ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಆದ್ದರಿಂದ ಹಿಂದೂ ಧರ್ಮ ಪ್ರತಿಪಾದಿಸುವಂತಹ ಹಿಂದೂ ಧರ್ಮ ಅಲ್ಲ ವಾಸ್ತವದಲ್ಲಿ ಸಂಘ ಪರಿವಾರ ಪ್ರತಿಪಾದಿಸುವಂತದ್ದು. ಬದಲಿಗೆ ಅವರು ರಾಜಕೀಯ ಉದ್ದೇಶಕ್ಕಾಗಿ
ತಮ್ಮ ಧರ್ಮೀಯರನ್ನೇ ಕೊಂದು ಹಾಕಿ ಇವರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಆತ್ಮೀಯ ಸಹೋದರರೇ, ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ಮಹಿಳೆಯರ ಹೆಸರಿನಲ್ಲಿ ಹೇಳಿ ಹಿಂದೂ ಯುವತಿಯರ ಮೇಲೆ ಬಹಳ ಅನುಕಂಪ ಇರುವ ಹಾಗೆ ಅಥವಾ ಹಿಂದೂ ಯುವತಿಯರ ರಕ್ಷಕರು ನಾವು ಮಾತ್ರ ಅಂತೇಳಿ ಹೇಳಿಕೊಂಡು ನಡೆಯುವಂತಹ ಈ ಬಜರಂಗಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಬಡ ಕುಟುಂಬದ ಹಿಂದುಳಿದ ಜಾತಿ ಧರ್ಮಕ್ಕೆ ಸೇರಿದ ಎಷ್ಟು ಹಿಂದೂ ಹುಡುಗಿಯರನ್ನ ಅತ್ಯಂತ ಕ್ರೂರವಾಗಿ ರೇಪ್ ಮಾಡಿ ಕೊಳ್ಳಲಾಗಿದೆ. ನೀವೇನು ಮಾಡಿದ್ದೀರಿ? ನಿಮಗೆ ಗೊತ್ತಿರಬಹುದು, ಸುಮಾರು 10 ವರ್ಷಗಳ ಹಿಂದೆ ಮದುವೆ ಆಗ್ತೇನೆ ಅಂತೇಳಿ ನಂಬಿಸಿ ಅತ್ಯಾಚಾರ ಮಾಡಿ ಒಂದು ಯುವತಿಯನ್ನ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದಂತಹ ಘಟನೆ ಸುಳ್ಯ ತಾಲೂಕಿನಲ್ಲಿ ನಡೆಯಿತು. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯದ ಕುಮಾರಧಾರ ನದಿಗೆ ತುಂಬು ಗರ್ಭಿಣಿಯಾದಂತಹ ಮಹಿಳೆಯನ್ನ ಅತ್ಯಂತ ಕ್ರೂರವಾಗಿ ಪದ್ಮಾವತಿ ಅಂತ ಹೇಳುವಂತಹ ಹಿಂದೂ ಧರ್ಮಕ್ಕೆ ಸೇರಿದ ಹಿಂದುಳಿದ ಜಾತಿಗೆ ಸೇರಿದ ಒಬ್ಬಳು ಯುವತಿಯನ್ನ ತುಂಬು ಗರ್ಭಿಣಿಯಾದಂತಹ ಯುವತಿಯನ್ನ ಪ್ರೇಮದ ನಾಟಕವಾಡಿ ತನ್ನ ಪ್ರಿಯತಮ ಅಂತೇಳಿ ಮೋಸಗೊಳಿಸಿ ಕೊನೆಗೆ ನದಿಗೆ ದೂಡಿ ಹಾಕಿ ಕೊಂದು ಹಾಕಿದಾಗ ಈ ಶರಣ್ ಪಂಪುವಲ್ಲ ನಾಳೆಗೆ ಎಲ್ಲಿಗೆ ಹೋಗಿತ್ತು ಅಂತ ಹೇಳುವಂತದ್ದನ್ನ ಉತ್ತರಿಸಬೇಕಾಗಿದೆ. ಆಗ ನಿಮ್ಮ ಬಜರಂಗದಳ ಎಲ್ಲಿತ್ತು? ಆಗ ನಿಮ್ಮ ಹಿಂದೂ ಧರ್ಮದ ಪ್ರೀತಿ ಎಲ್ಲಿತ್ತು? ಆಗ ನಿಮ್ಮ ಹಿಂದೂ ಯುವತಿಯರ ರಕ್ಷಕರು ಅಂತೇಳಿ ಹೇಳಿಕೊಳ್ಳುವಂತಹ ನಿಮ್ಮ ಈ ಪುಂಡಾಟಿಕೆಯ ಗುಂಪು ಅದು ಎಲ್ಲಿಗೆ ಹೋಗಿತ್ತು ಅಂತ ಹೇಳುವುದನ್ನ ನಾವಿಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಶಾಂತಿಗೌಡು ಪ್ರದೇಶದಲ್ಲಿ ದಲಿತ ಯುವತಿಯಾಗಿದ್ದಂತಹ ಪುಷ್ಪ ಅಂತ ಹೇಳುವಂತ ಒಬ್ಳು ಯುವತಿಯನ್ನ ಅದೇ ಕುಮಾರಧಾರ ನದಿಗೆ ಮುಳುಗಿಸಿ ಆ ಸಹೋದರಿಯನ್ನಲ್ಲಿ ಕೊಂದು ಹಾಕಲಾಯಿತು. ಯಾವುದೇ ಮಾಧ್ಯಮಗಳಲ್ಲಿ ಚರ್ಚೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಪರವಾಗಿ ಮಾತನಾಡಲಿಕ್ಕೆ ಯಾವುದೇ ಹಿಂದೂ ಸಂಘಟನೆಗಳಲ್ಲಿ ಇರಲಿಲ್ಲ ಅಂತ ಹೇಳುವಂತದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿದೆ. ಆತ್ಮ ಸಹೋದರರೇ, ಈ ರೀತಿಯಲ್ಲಿ ಹಿಂದೂ ಯುವತಿಯರ ಮೇಲೆ ಪ್ರೀತಿ ಅಂತ ಹೇಳಿ ಇಟ್ಟುಕೊಂಡು ಒಂದು ವೇಳೆ ಅದು ಮಾಡಿದ್ದು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ರೆ ಆ ಹಿಂದೂ ಯುವತಿಯ ಪರವಾಗಿ ನಿಲ್ಲಕ್ಕೆ ಇವರಿಗೆ ಯಾವತ್ತೂ ಕೂಡ ಮುಂದೆ ಬರುವುದಿಲ್ಲ. ಅದೇ ರೀತಿ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬಹುದು, ಅಕ್ಷತಾ ಹೆಗಡೆ ಅಂತ ಹೇಳುವಂತ ಒಬ್ಳು 17 ವರ್ಷ ಪ್ರಾಯದ ಒಬ್ಳು ವಿದ್ಯಾರ್ಥಿನಿಯ ಕೊಲೆ ಆಯಿತು. ಕೊಲೆಯಾದಂತಹ ಸಂದರ್ಭಗಳಲ್ಲಿ ಅದರ ಪ್ರಥಮ ದಿನ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ವ್ಯವಸ್ಥೆಯನ್ನ ರೂಪೀಕರಿಸಿದ್ರು. ಆದರೆ ಅದರ ನಂತರದ ದಿನಗಳಲ್ಲಿ ತನಿಖೆ ಸರಿಯಾದ ದಿಕ್ಕಿನ ಕಡೆಗೆ ಹೋಗಿ ಅದನ್ನ ಬಂಧಿಸಲ್ಪಟ್ಟದ್ದು ಇದೇ ಬಜರಂಗಿ ಕಾರ್ಯಕರ್ತರು ಅಂತ ಹೇಳಿದಾಗ ಈ ಶರಣ್ ಪಂಪಣ್ಣ ತುಟಿ ಅಲ್ಲಿಗೆ ಮುಚ್ಚಿ ಹೋದದನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ ಶಿರೂರಿನಲ್ಲಿ ರತ್ನ ಕೊಠಾರಿ ಅಂತ ಹೇಳುವಂತ ಒಬ್ಬಳು ಯುವತಿ, ಆ ಯುವತಿಯ ಕೊಲೆ ನಡೆಯಿತು. ಅತ್ಯಾಚಾರ ಮಾಡಿ ಅವರನ್ನ ಕೊಲ್ಲಲಾಯಿತು. ಆ ಸಂದರ್ಭಗಳಲ್ಲೂ ಕೂಡ ಈ ಬಜರಂಗ ದಳದ ಸ್ವಯಂ ಘೋಷಿತ ಹಿಂದೂ ಯುವತಿಯರ ರಕ್ಷಕರನ್ನ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿಯಲ್ಲಿ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬಹುದು, ಸುಮಾರು 14 ಮಂದಿ ಹಿಂದೂ ಧರ್ಮಕ್ಕೆ ಸೇರಿದ ಯುವತಿಯರನ್ನ ಕೊಂದು ಹಾಕಿದ ಸೈನೈಡ್ ಮೋಹನ್ ಕುಮಾರ್ ಬಹಳ ಬಡವರಾಗಿದ್ದಂತಹ ಬಹಳಷ್ಟು ಮಂದಿಯನ್ನು ಅವನು ಕೊಂದು ಹಾಕಿದ. ಪುತ್ತೂರು ತಾಲೂಕಿನ ಕಾವೇರಿ ಅಂತ ಹೇಳುವಂತಹ ಹಿಂದುಳಿದ ಜಾತಿಗೆ ಸೇರಿದ ಅತ್ಯಂತ ಕಡು ಬಡತನದಲ್ಲಿ ಜೀವಿಸುವಂತಹ ಒಂದು ಕುಟುಂಬದ ಒಂದು ಯುವತಿಯನ್ನ ತೆಕ್ಕೊಂಡು ಹೋಗಿ ಸೈನೈಡ್ ಕೊಟ್ಟು ಕೊಂದು ಹಾಕಿದ. ಅದೇ ರೀತಿಯಲ್ಲಿ ಬಂಟ್ವಾಳದ ಅನಿತಾ ಅಂತ ಹೇಳುವಂತಹ ಹುಡುಗಿಯನ್ನ ತೆಕ್ಕೊಂಡು ಹೋಗಿ ಕೊಂದು ಹಾಕಿದ. ಅದೇ ರೀತಿಯಲ್ಲಿ ಬರಿಮಾರಿನ ಯಶೋಧ ಅಂತ ಹೇಳುವಂತ ಹಿಂದೂ ಯುವತಿಯನ್ನ ತೆಕ್ಕೊಂಡು ಹೋಗಿ ಕೊಂದು ಹಾಕಿದ. ಅದೇ ರೀತಿಯಲ್ಲಿ ಪುತ್ತೂರಿನ ಕಾಸರಗೋಡಿನ ಸರೋಜಿನಿಯನ್ನ ಕೊಂದು ಹಾಕಿದ. ವಾಮದ ಪದವಿನ ಶಾಂತಲನ್ನ ಕೊಂದು ಹಾಕಿದ. ಇವರೆಲ್ಲರೂ ಕೂಡ ಹಿಂದುಳಿದ ಜಾತಿಗೆ ಸೇರಿದ ಅತ್ಯಂತ ಬಡ ಕುಟುಂಬದಲ್ಲಿ ಜೀವಿಸ್ತಾ ಇದ್ದಂತಹ ಹಿಂದೂ ಧರ್ಮಕ್ಕೆ ಸೇರಿದ ನಮ್ಮ ಸಹೋದರಿಯರಾಗಿದ್ರು. ಆದರೆ ಆ ಸಂದರ್ಭಗಳಲ್ಲೂ ಕೂಡ ಸಂಘ ಪರಿವಾರಕ್ಕೆ ಮಾತನಾಡಲಿಕ್ಕೆ, ಸಂಘ ಪರಿವಾರಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ, ಸಂಘ ಪರಿವಾರಕ್ಕೆ ದಾಳಿಯನ್ನ ಮಾಡುವಂತಹ ಧೈರ್ಯವನ್ನು ಅವರು ತೋರಿಸಲಿಲ್ಲ. ಯಾಕೆಂತ ಹೇಳಿದ್ರೆ ಅದರಿಂದ ಯಾವುದೇ ಲಾಭ ಅವರಿಗಿಲ್ಲ. ಬದಲಿಗೆ ಸಂಘ ಪರಿವಾರ ಬಯಸುವಂತದ್ದು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿ ಹಣವನ್ನ ಲೂಟಿ ಮಾಡಿ ದೋಚುವಂತ ಒಂದು ಕೆಲಸಕ್ಕಾಗಿ ಇವರು ಇವತ್ತು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಾಸ್ತವ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲಾ ಆಡಳಿತ, ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಇದು ಯಾವುದು ಕೂಡ ಕಾಣದ ಹಾಗೆ ನಟಿಸ್ತಾ ಇದೆ ಅಂತ ಹೇಳುವಂಥದ್ದು ಬಹಳಷ್ಟು ಸಂಶಯಗಳಿಗೆ ನಮಗೆ ಕಾರಣ ಆಗ್ತಾ ಇದೆ. ಯಾಕೆ ಇವರು ಹೆದರ್ತಾ ಇದ್ದಾರೆ? ಇವರು ಯಾರನ್ನ ಭಯಪಡ್ತಾ ಇದ್ದಾರೆ? ಎಲ್ಲಿಯಾದರೂ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ
ಬಹಳ ದೊಡ್ಡ ಪ್ರಚಾರಗಳನ್ನ ಗಿಟ್ಟಿಸಿಕೊಳ್ಳುವಂತ ಬಹಳಷ್ಟು ಮಂತ್ರಿಗಳು ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇರಬೇಕಾದ್ರೆ ಇಲ್ಲಿ ಮುಸಲ್ಮಾನರ ಮೇಲೆ ಅತ್ಯಂತ ಶೋಚನೀಯವಾದ ಅತ್ಯಂತ ಹೇನಾಯವಾದಂತಹ ಕೆಲಸಗಳು ಕೃತ್ಯಗಳು ಇಲ್ಲಿ ನಡೀತಾ ಇದೆ. ಮುಸಲ್ಮಾನರನ್ನ ಮರ್ಡರ್ ಮಾಡಲಾಗ್ತಾ ಇದೆ, ದಲಿತರ ಕೈಯನ್ನ ಕಡಿಯಲಾಗ್ತಾ ಇದೆ. ಆದ್ರೆ ಈ ಮಂತ್ರಿಗಳಿಗೆ, ಈ ಸಚಿವರುಗಳಿಗೆ ಅವರ ಮೇಲೆ ನಿಗಾ ವಹಿಸಲಿಕ್ಕೆ ಅಥವಾ ಯಾರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಂಘ ಪರಿವಾರವನ್ನ ನಿಯಂತ್ರಿಸಲಿಕ್ಕೆ ಅವ್ರಿಗೂ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ ನಮಗೆ ಜಿಲ್ಲೆಯಲ್ಲಿ ಕಾಣ್ತಾ ಇದೆ. ಬಹಳ ದೊಡ್ಡ ಒಂದು ದೌರ್ಭಾಗ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇದನ್ನ ನಿಯಂತ್ರಿಸಬೇಕಾದ್ರೆ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಒಂದಾಗಿ ಅದರ ವಿರುದ್ಧ ಜನಾಂದೋಲನವನ್ನ ಸೃಷ್ಟಿ ಮಾಡಬೇಕಾದಂತ ಬಹಳ ದೊಡ್ಡ ಒಂದು ಅಗತ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ಜಿಲ್ಲೆ ಖಂಡಿತವಾಗಿಯೂ ಕೂಡ ಮುಂದೆ ಬಹಳ ದೊಡ್ಡ ಅಪಾಯದ ಕಡೆಗೆ ಇದು ಹೋಗುವ ಒಂದು ಮುನ್ಸೂಚನೆಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ವಿಷಯ ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಶರಣ್ ಪಂಪೇಲ್ನ ಕಚೇರಿಯಲ್ಲಿ ಬಹುಶಃ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರಂತೆ. ಮುಖಕ್ಕೆ ಕಟ್ಟಿತ್ತು. ಬಹುಶಃ ಆ ಹುಡುಗಿ ಯಾರು ಅಂತ ಹೇಳುವಂತದ್ದು ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಶರಣ್ ಪಂಪೇಲ್ನ ಕೈ ಕೆಳಗಡೆ ಬೇಕಾದಷ್ಟು ಹುಡುಗಿಯರಿದ್ದಾರೆ ಕರೆದ್ರೆ ಬರುವಂತವರು. ಅವ್ರು ಯಾರು ಅಂತ ಹೇಳಿ ನಮ್ಗಂತೂ ಗೊತ್ತಿಲ್ಲ. ಸ್ಕಾರ್ಪ್ ಅನ್ನ ಹಾಕಿ ಯಾರಿಗೂ ಕಾಣದ ಹಾಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದ್ರು. ಬಹುಶಃ ಅದಕ್ಕಿಂತ ಮುಂಚೆ ಹನೀಫ್ ಖಾನ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಒಂದು ದಿನ ಮುಂಚೆ ನಾಳೆ ಹೀಗೆ ಹೀಗೆ ಆಗ್ತದೆ ಅಂತ ಹೇಳುವಂತಹ ಮುನ್ಸೂಚನೆಯನ್ನು ಅವರು ಮೊದಲೇ ಕೊಟ್ಟಿದ್ರು. ಈ ರೀತಿಯನ್ನ ಸುಳ್ಳು ಕೇಸುಗಳನ್ನ ಕೊಟ್ಟು ಪೊಲೀಸರಿಗೆ ಮೊದಲೇ ಸೆಟ್ಟಿಂಗ್ ಇದೆ ಅಂತೇಳಿ ಅನಿಸ್ತದೆ. ಬಹುಶಃ ಇದರಲ್ಲಿ ಬಹಳ ದೊಡ್ಡ ಸಂಶಯಗಳು ನಮಗೆ ಕಾಣ್ತಾ ಇದೆ. ಶಾಕಿರ್ ಅಂತ ಹೇಳುವಂತ ಇಲ್ಲಿನ ಒಂದು ಪ್ರತಿಷ್ಠಿತವಾದಂತ ಈಸಿ ಡೇ ಅಂತ ಹೇಳುವಂತ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ, ಒಂದು ಹೈಪರ್ ಮಾರ್ಕೆಟ್ ನಲ್ಲಿ ಮ್ಯಾನೇಜರ್ ಆಗಿದ್ರು. ಆ ಹುಡುಗಿಯು ಕೂಡ ಅದೇ ಅದೇ ಹೈಪರ್ ಮಾರ್ಕೆಟ್ ನಲ್ಲಿ ಕೆಲಸದಲ್ಲಿರುವವರು. ಆದ್ರೆ ಈ ಘಟನೆ ನಡೆದು ನಿನ್ನೆಯಿಂದ ಇವತ್ತಾಯ್ತು. ಇದುವರೆಗೆ ಆ ಮ್ಯಾನೇಜರ್ ಹಾಸ್ಪಿಟಲ್ ನಲ್ಲಿ ಮಲಗಿದ್ರೆ ಇದುವರೆಗೆ ಈಸಿ ಡೇ ಅಂತ ಹೇಳುವಂತಹ ಹೈಪರ್ ಮಾರ್ಕೆಟ್ ನ ಮಾಲಕರು ಅವರನ್ನ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಶರಣ್ ಪಂಪೇಲ್ ಮತ್ತು ಈಸಿ ಡೇಯ ಮಾಲಕರು ಒಂದು ಡೀಲಿಂಗ್ ಮಾಡಿಕೊಂಡು ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳುವಂತಹ ಸಂಶಯಗಳು ನಮಗೆ ಬರ್ತಾ ಇದೆ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಬಹಳ ಜಾಗರೂಕತೆಯನ್ನ ಇಲ್ಲಿ ವಹಿಸಬೇಕಾಗಿದೆ. ಬಹಳ ಷಡ್ಯಂತ್ರದಿಂದ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕೃತ್ಯವನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳುವಂತದ್ದು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇನ್ನೊಂದು ಸಂಶಯ ಏನು ಅಂತ ಹೇಳಿದ್ರೆ, 5 ನಿಮಿಷದಲ್ಲಿ ಮುಟ್ಟಬಹುದಾದಂತಹ ಒಂದು ಪ್ರದೇಶದಲ್ಲಿ, ಜನನಿಬಿಡವಾದಂತಹ ಪ್ರದೇಶದಲ್ಲಿ ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಒಬ್ಬ ಯುವಕನನ್ನ ಅತ್ಯಂತ ಕ್ರೂರವಾಗಿ ಹಲ್ಲೆ ನಡೆಸ್ತಾ ಇರಬೇಕಾದ್ರೆ ಪಾಂಡೇಶ್ವರ ಪೊಲೀಸರ ಐಬಿಗಳು ಎಲ್ಲಿಗೆ ಹೋಗಿದ್ರು ಅಂತ ಹೇಳುವಂತದ್ದು ಕೂಡ ನಮಗೆ ಸಂಶಯ ಕಾಡ್ತಾ ಇದೆ. ಎಲ್ಲಿಯಾದ್ರೂ ಮುಸಲ್ಮಾನರ ಮನೆಯಲ್ಲಿ ಒಂದು ಪಟಾಕಿ ಸಿಡಿದ್ರೆ ಆ ಕೂಡಲೇ ಅವರಿಗೆ ಗೊತ್ತಾಗ್ತದೆ, ಪೊಲೀಸ್ ಇಲಾಖೆಗೆ, ಐಬಿ ಅವರಿಗೆ. ಯಾಕೆ ಅರ್ಧ ಗಂಟೆ ನಡುಪೇಟೆಯಲ್ಲಿ ಮಂಗಳೂರಿನಲ್ಲಿ ಒಬ್ಬ ಯುವಕನನ್ನ ಆ ರೀತಿಯಲ್ಲಿ ಅತ್ಯಂತ ಕ್ರೂರವಾಗಿ ಹಲ್ಲೆ ನಡೆಸ್ತಾ ಇರಬೇಕಾದ್ರೆ ಯಾಕೆ ಪೊಲೀಸರಿಗೆ ಅಲ್ಲಿಗೆ ತಲುಪಲಿಕ್ಕೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಯ್ತು ಅಂತ ಹೇಳುವಂತದ್ದು ಕೂಡ ನಮಗೆ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಆದ್ದರಿಂದ ನಾವು ಹೇಳ್ತಾ ಇರುವಂತದ್ದು, ಈ ಜಿಲ್ಲೆಯ ಆಡಳಿತ ಅದು ಕಾಂಗ್ರೆಸ್ನ ಕೈಯಲ್ಲಿಲ್ಲ, ಅದು ಸಂಘ ಪರಿವಾರದ ಕೈಯಲ್ಲಿದೆ. ಆದ್ದರಿಂದ ಈ ಸಚಿವರು ಯಾರಿದ್ದಾರೆ, ಈ ಸರ್ಕಾರ ಯಾರಿದೆ, ಇದನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಸಚಿವರುಗಳು ರಾಜೀನಾಮೆಯನ್ನ ಕೊಡುವಂತದ್ದು ಬಹಳ ಒಳ್ಳೆಯದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮ ಸಹೋದರ, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಶರಣ್ ಪಂಪೇಲ್ನ ಗೂಂಡಾಗಿರಿ ದಿನನಿತ್ಯ ಜಿಲ್ಲೆಯಲ್ಲಿ ನಡೆಯುತ್ತಾ ಇರಬೇಕಾದ್ರೆ ಅದನ್ನ ಕಂಟ್ರೋಲ್ ಯಾಕೆ ಜಿಲ್ಲಾಡಳಿತ ಇದುವರೆಗೆ ಮಾಡಲಿಲ್ಲ? ಎಲ್ಲಿಯಾದ್ರೂ ಮುಸಲ್ಮಾನರು ಒಂದು ಪ್ರತಿಭಟನೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೇಳ್ತಾರೆ, ನಿನ್ನನ್ನು ನಾವು ರೌಡಿ ಶೀಟರಿಗೆ ಸೇರಿಸ್ತೇವೆ ಅಥವಾ ಗೂಂಡಾ ಕಾಯ್ದೆ ಹಾಕ್ತೇವೆ ಅಂತ ಹೇಳಿ. ಬಹಳಷ್ಟು ಅಮಾಯಕ ಮುಸಲ್ಮಾನರ ಮೇಲೆ ಗೂಂಡಾ ಕಾಯ್ದೆ, ರೌಡಿ ಲಿಸ್ಟಿಗೆ ಸೇರಿಸಿದ್ದಾರೆ. ಆದ್ರೆ ಪದೇ ಪದೇ ಜಿಲ್ಲೆಯ ಶಾಂತಿಯನ್ನ ಕದಡುವ ಒಬ್ಬ ಗ್ಯಾಂಗ್ವಾರ್ ಆಗಿರುವಂತ ಒಬ್ಬ ರೌಡಿ ಆಗಿರುವಂತ ಈ ಏನು ಅವನ ಹೆಸರೇನು, ಶರಣ್ ಪಂಪೇಲ್, ಯಾಕೆ ಅವನ ಮೇಲೆ ನಿಮಗೆ ಗೂಂಡಾ ಕಾಯ್ದೆ ಹಾಕ್ಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳುವಂತದ್ದನ್ನ ನಾವು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಸರಿಯಾಗಬೇಕಾದ್ರೆ ಇಲ್ಲಿ ತಲೆ ಕೆಟ್ಟ ಕೆಲವರು, ಬೆರಳೆಣಿಕೆಯ ಕೆಲವರು ಮಾತ್ರ ಇರುವಂತದ್ದು. ಅವರನ್ನ ನೀವು ನಿಯಂತ್ರಿಸಿದ್ರೆ ಜಿಲ್ಲೆಯ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಪೊಲೀಸರು ಕೂಡ ಅವರನ್ನ ಬಂಧಿಸಲಿಕ್ಕೆ, ಅವರ ಮೇಲೆ ಕೇಸು ಹಾಕ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಅಂತ ಹೇಳುವಂತ ಒಂದು ಸಂಶಯಗಳು ನಮಗೆ ಕಾಡ್ತಾ ಇದೆ. ಆದ್ದರಿಂದ ಈ ಶರಣ್ ಪಂಪೇಲ್ನಂತ, ಈ ಶೇಣವನಂತ, ಈ ಪ್ರಭಾಕರ ಭಟ್ಟನಂತ ಈ ಜಿಲ್ಲೆಯ ಶಾಂತಿ ಕದಡುವಂತ ಕ್ರಿಮಿಗಳನ್ನ
ಜಿಲ್ಲೆಯಿಂದ ತೆಗೆದು ಹಾಕದೇ ಇದ್ದಲ್ಲಿ ಈ ಜಿಲ್ಲೆ ಸಂಪೂರ್ಣವಾಗಿ ಮುಂದೊಂದು ದಿನ ದೊಡ್ಡ ಅಪಾಯದ ಕಡೆಗೆ ಹೋಗ್ತದೆ ಅಂತ ಹೇಳುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ನೀಡುವುದರ ಮೂಲಕ ಖಂಡಿತವಾಗಿಯೂ ಕೂಡ ನಿಮ್ಮ ಈ ರೀತಿಯ ದಾಳಿಗಳಿಂದ, ಈ ರೀತಿಯ ಆಕ್ರಮಣಗಳಿಂದ ಮುಸಲ್ಮಾನರು ಸಂವಿಧಾನವನ್ನ ಬಿಟ್ಟು ಏನಾದ್ರೂ ಮಾಡಬಹುದು ಅಂತೇಳಿ ನೀವು ಭಾವಿಸಿದ್ರೆ ಅದು ತಪ್ಪಾಗಿರುತ್ತದೆ. ಸಂಘ ಪರಿವಾರ ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಅವ್ರು ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಕಾನೂನನ್ನ ಕೈ ಬಿಟ್ಟು ಏನಾದ್ರೂ ನಾವು ಮಾಡ್ತಾವೆ ಅಂತೇಳಿ ನೋಡ್ಲಿಕ್ಕೆ ಬೇಕೀಗ ಅವರು ಮಾಡ್ತಾ ಇದ್ದಾರೆ. ಬಹುಶಃ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಏನು ಅಂತ ಹೇಳಿದ್ರೆ, ನಮಗೆ ಸಂವಿಧಾನವನ್ನ ಬಿಟ್ಟು ನಿಮ್ಮ ಎದುರಿಸಬೇಕಾದ ಅಗತ್ಯತೆ ಇಲ್ಲ. ನಿಮ್ಮ ಸಾಮರ್ಥ್ಯವನ್ನ, ನಿಮ್ಮ ಶಕ್ತಿಯನ್ನ ಎದುರಿಸಲಿಕ್ಕೆ ನಮ್ಮ ಸಂವಿಧಾನವನ್ನ ಉಪಯೋಗಿಸಿಕೊಂಡು ನಮಗೆ ತಾಕತ್ತಿದೆ ಅಂತ ಹೇಳುವಂತದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಷ್ಟು ಬಲಿಷ್ಠವಾದಂತಹ ಸಂವಿಧಾನ ನಮ್ಮಲ್ಲಿದೆ. ಪೊಲೀಸರಲ್ಲಿ ಕೆಲವರು ಆಗ ಹೇಳಿದಂತ ಪೊಲೀಸರು ಇರಬಹುದು, ಅದಕ್ಕಿಂತ ಒಳ್ಳೆಯ ಪೊಲೀಸರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ. ಆ ಪೊಲೀಸರು ಒಂದು ವೇಳೆ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸಂಘ ಪರಿವಾರದ ಅಟ್ಟಹಾಸವನ್ನ ಮುಗಿಸಿ ಹಾಕ್ಲಿಕ್ಕೆ ಅವರಿಂದ ಸಾಧ್ಯ ಇದೆ. ಆದ್ದರಿಂದ ಆ ಪೊಲೀಸ್ ಇಲಾಖೆಯ ಮೇಲೆ ಮತ್ತೊಮ್ಮೆ ಭರವಸೆಯನ್ನ ಇಟ್ಟುಕೊಂಡು ನಾವು ಕಾನೂನಿನ ಮೂಲಕ ಸಂಘ ಪರಿವಾರದ ಪುಂಡಾಟಿಕೆಯನ್ನ ನಿಯಂತ್ರಿಸ್ತೇವೆ ಅಂತ ಹೇಳುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಈ ಜನಾಂದೋಲನ ಇದೊಂದು ಜಿಲ್ಲೆಯ ಶಾಂತಿಯನ್ನ ಕಾಪಾಡಲಿಕ್ಕೆ ಒಂದು ಪ್ರೇರಣೆಯಾಗಲಿ ಅಂತ ಹೇಳುವಂತಹ ಮಾತನ್ನ ಹೇಳುತ್ತಾ, ಹಿಂದೂ ಧರ್ಮದ ನನ್ನ ಆತ್ಮೀಯ ಸಹೋದರರು ಇವರ ರಾಜಕೀಯ ಹಿಂದುತ್ವ ಅಜೆಂಡವನ್ನ ಸೋಲಿಸಲಿಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳುವಂತಹ ವಿನಂತಿಯನ್ನ ಮಾಡುತ್ತಾ, ನನಗೆ ಅವಕಾಶವನ್ನ ಮಾಡಿಕೊಟ್ಟ ಸಂಘಟಕರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಪಾಪ್ಯುಲರ್ ಫ್ರಂಟ್. ಅಭಿನಂದನೆಗಳು ಸಾಫಿ ಬೆಲ್ಲಾರೆ ಅವರಿಗೆ.